ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯವನ್ನು ಲೋಪದೋಷವಿಲ್ಲದೆ ಪಾರದರ್ಶಕವಾಗಿ ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಲು ಸಾರ್ವಜನಿಕರು ಸಹಕರಿಸಬೇಕೆಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅವರು ರಾಜ್ಯದಲ್ಲಿ ಇದುವರೆಗೆ ವಿತರಿಸಲಾದ ಒಟ್ಟು 5,54,32,314 ಎನ್ಯುಮರೇಷನ್ ಅರ್ಜಿಗಳ ಪೈಕಿ 4,26,75,861 ಫಾರಂಗಳು ಡಿಜಿಟಲೀಕರಣಗೊಂಡಿದ್ದು ಶೇಕಡಾ 76.99% ಪ್ರಗತಿ ಸಾಧಿಸಲಾಗಿದೆ. ಪರಿಶೀಲನೆ ವೇಳೆ ರಾಜ್ಯಾದ್ಯಂತ ಗೈರಾದ ಸ್ಥಳಾಂತರಗೊಂಡ ಮೃತಪಟ್ಟ ನಕಲಿ ಮತ್ತು ಇತರೆ ವರ್ಗಕ್ಕೆ ಸೇರಿದ ಒಟ್ಟು 84,31,612 ಮತದಾರರು ಪತ್ತೆಯಾಗಿದ್ದಾರೆ ಎಂದು ಹೇಳಿದ್ದಾರೆ. 84,31,612 ಮತದಾರರಲ್ಲಿ 11,61,231 ಮತದಾರರು ನಾಪತ್ತೆಯಾಗಿದ್ದರೆ 51,74,968 ಮತದಾರರು ಶಾಶ್ವತವಾಗಿ ಸ್ಥಳಾಂತರಗೊಂಡಿದ್ದಾರೆ. 14,99,799 ಮತದಾರರು ಮೃತಪಟ್ಟಿದ್ದು 5,62,572 ಜನರು ಎರಡು ಕಡೆ ಮತದಾನದ ಹಕ್ಕು ಹೊಂದಿರುವುದು ಕಂಡುಬಂದಿದೆ. ಇದರ ಜೊತೆಗೆ 33,042 ಇತರೆ ಮತದಾರರನ್ನು ಗುರುತಿಸಲಾಗಿದೆ ಎಂದು ಹೇಳಿದ್ದಾರೆ. ಅಲ್ಲದೆ ರಾಜ್ಯಾದ್ಯಂತ ಇನ್ನೂ 43,24,861 ಫಾರಂಗಳನ್ನು ಸಾರ್ವಜನಿಕರು ಹಿಂತಿರುಗಿಸಬೇಕಾಗಿದೆ. 2002ರ ಮಾಹಿತಿ ಇಲ್ಲ ಎಂಬ ಕಾರಣಕ್ಕೆ ಫಾರಂಗಳನ್ನು ಇಟ್ಟುಕೊಳ್ಳಬಾರದು. ಎನ್ಯುಮರೇಷನ್ ಫಾರಂ ಸಲ್ಲಿಸಲು ಆಗಸ್ಟ್ 8 ಕೊನೆಯ ದಿನವಾಗಿದೆ. ಜೊತೆಗೆ 2026ರ ಅಕ್ಟೋಬರ್ 1ಕ್ಕೆ 18 ವರ್ಷ ತುಂಬುವ ಹೊಸ ಅರ್ಹ ಮತದಾರರು ಫಾರ್ಮ್ 6 ಮೂಲಕ ಅರ್ಜಿ ಸಲ್ಲಿಸಬೇಕೆಂದು ಹೇಳಿದ್ದಾರೆ. 84,31,612 ಮತದಾರರನ್ನ ಈ ಕ್ಯಾಟಗರಿಯೊಳಗೆ ಗುರುತಿಸಲಾಗಿದೆ. ಇದು ಎರಡು ಸೇರಿದಾಗ ಕರ್ನಾಟಕ ರಾಜ್ಯದ ಪ್ರಗತಿ 92.2% ಆಸ್ ಆಫ್ ಟುಡೇ 2 PM. ಇನ್ನು ನಮ್ಮ ಹತ್ರ ಉಳಿದಿರುವ ಫಾರ್ಮ್ಗಳ ಸಂಖ್ಯೆ 43,24,841 ಫಾರ್ಮ್ಸ್ ಮಾತ್ರ. ಇದನ್ನು ನಾವು 8ನೇ ತಾರೀಕು ಒಳಗಾಗಿ ಪೂರ್ತಿ ಕಂಪ್ಲೀಟ್ ಮಾಡಬೇಕಾದ ಕಾರಣ ನಾನು ಎಲ್ಲ ಮತದಾರರಲ್ಲಿ ಪ್ರೀತಿಯಿಂದ ವಿನಂತಿ ಮಾಡ್ತೀನಿ, ದಯವಿಟ್ಟು ತಮ್ಮ ಹತ್ರ ಇರುವ ಫಾರ್ಮನ್ನು ವಾಪಸ್ ಫಿಲ್ ಮಾಡಿ ತಮ್ಮ BLOಗಳಿಗೆ ಕೊಡಿ ಎಂದು ನಾನು ಮತ್ತೊಮ್ಮೆ ಗೌರವಪೂರ್ವಕವಾಗಿ ಎಲ್ಲ ಮತದಾರರಲ್ಲಿ ವಿನಂತಿ ಮಾಡ್ತೀನಿ. ಅದರ ಜೊತೆಗೆ GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಸಂಬಂಧವಾಗಿ ನಾವು ತಗೊಂಡಿದ್ದಲ್ಲಿ ಬೆಂಗಳೂರಲ್ಲಿ 1,03,88,363 ಮತದಾರರು ಇದ್ದಾರೆ. ಇದರಲ್ಲಿ ಇದುವರೆಗೂ ಫಾರ್ಮನ್ನು ಸೈನ್ ಮಾಡಿ ವಾಪಸ್ ಕೊಟ್ಟಿರೋರ ಸಂಖ್ಯೆ 47,92,579. ಆ ಜೊತೆಗೆ ಅನ್ಕಲೆಕ್ಟಬಲ್ ಅಂತ ಅಂದರೆ AICD ಲಿಸ್ಟಲ್ಲಿ ಆಬ್ಸೆಂಟ್, ಶಿಫ್ಟಿಂಗ್, ಡೆಡ್, ಡ್ಯೂಪ್ಲಿಕೇಟ್ ಆ್ಯಂಡ್ ಅದರ್ಸ್ ಕ್ಯಾಟಗರಿಯಲ್ಲಿ 39,38,202 ಜನ ಇದಕ್ಕೆ ಗುರುತಿಸಲಾಗಿದೆ. ನಮ್ಮ ಹತ್ರ BBMP ವ್ಯಾಪ್ತಿಯಲ್ಲಿ ಅಂದರೆ GBA ವ್ಯಾಪ್ತಿಯಲ್ಲಿ ಡಿಜಿಟೈಸ್ ಮಾಡಲಿಕ್ಕೆ ಪೆಂಡಿಂಗ್ ಉಳಿದಿರುವ ಫಾರ್ಮ್ಗಳ ಸಂಖ್ಯೆ 16,57,582 ಫಾರ್ಮ್ಗಳು ಮಾತ್ರ.